केसीएन में आपका स्वागत है। मैं किंग हमीद। जनगण मन अधिनायक जय हे भारत भाग्य विधाता। ना हटाओ पंजाब सिंध गुजरात मराठा द्राविड उत्कल बंगा विंध्य हिमाचल यमुना गंगा उच्चल जल सितरंगा तब शुभ नामे जागे तब शुभ आशीष मांगे गाहे तव जय गाथा। जन गण मंगलदायक जय हे भारत भाग्य विधाता। जय हे जय हे जय हे जय 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 हे। ಮೊಹಮ್ಮದ್ ಮುಜಾಹಿದ್ ಖಾನ್ ಎಲ್ಲ ನಮ್ಮ ಭಾರತೀಯ 150 ಕೋಟಿ ಜನಕ್ಕೆ 77ನೇದು ಗಣರಾಜ್ಯೋತ್ಸವದ ಶುಭಾಶಯಗಳು ಹೇಳ್ತಾ ಇದ್ದೀನಿ. ನಮ್ಮ ಅಣ್ಣ ತಮ್ಮದಿರು ಅಕ್ಕ ತಂಗಿರು ಎಲ್ಲ ನಮ್ಮ ಭಾರತೀಯ ನಮ್ಮ ಅಣ್ಣ ತಮ್ಮದಿರೋಗೆ ಈ ದಿನ ನಮಗೆ ಈ ಭಾರತ ಇದು ಸಂವಿಧಾನ ಸುಮ್ಮನೆ ಬಂದಿಲ್ಲ. ಭಾಳ ಕಷ್ಟಪಟ್ಟು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತುಂಬ ಕಷ್ಟಪಟ್ಟು ಸಂವಿಧಾನ ತಂದಿದ್ದಾರೆ. ಭಾಳ ಇದು ಮಾಡಿ ಹಗಲು ರಾತ್ರಿ ದುಡ್ದು ಇದಕ್ಕೆ ಎಲ್ಲ ಕಡೆ ತಿರುಗಿ ಏನು ಮಾಡಿದ್ರೆ ಒಳ್ಳೇದು, ಏನು ಮಾಡಿಲ್ಲ ಅಂದರೆ ಒಳ್ಳೇದು ಅಂತ ಭಾಳ ಯೋಚನೆ ಮಾಡಿ ಈ ಸಂವಿಧಾನ ತಂದಿರೋದು. ಎಲ್ಲ ಈ ನಮ್ಮ ಭಾರತ ಇದಲ್ಲ, ಯಾರ್ದು ಹಿಂದೂದು ಅಲ್ಲ, ಮುಸ್ಲಿಮ್ಸು ಅಲ್ಲ, ಕ್ರಿಶ್ಚಿಯನ್ದು ಅಲ್ಲ, ಇದು ಎಲ್ಲ ನಮ್ಮ ಎಲ್ಲರದು ಜಾತ ಇದ್ದಿದ್ದು ಇದು ಭಾರತ, ನಮ್ಮ ಎಲ್ಲರದು ಭಾರತ ಇದು. ಈ ಭಾರತಕ್ಕೆ ನಾವೆಲ್ಲರಿಗೂ ಒಳ್ಳೇದಾಗಲಿ ಅಂತ ಸಂವಿಧಾನಕ್ಕೆ ನಾವು ಕಾಪಾಡ್ಕೊಂಡು ಹೋಗ್ಬೇಕು. ನಾವು ಒಬ್ರಿಗೆ ಒಬ್ರು ಅವರು ಇದು ಅದು ಮುಸ್ಲಿಮ್ಸು ಇದು ಹಿಂದೂ ಇದು ದೇವಸ್ಥಾನ ಅಂತ ನಾವು ಭೇದ ಭಾವನೆ ಬಿಟ್ಟು ಅದಕ್ಕೆ ನಾವೆಲ್ಲ ಒಂದು ಅಂತ ತೋರಿಸಿ ನಾವೆಲ್ಲ ದೇಶ ಅಭಿವೃದ್ಧಿ ಮಾಡಿ ನಾವೇನು ಮಾಡಬೇಕು ಅಂದರೆ ಎಲ್ಲರಿಗೂ ಇದು ಮಾಡಬೇಕು. ಅವ್ರು ಯಾರು ಕಷ್ಟ ಸುಖಕ್ಕೆ ನಾವು ಸಹಾಯ ಮಾಡ್ಕೊಂಡು ಒಬ್ರಿಗೆ ಒಂದು ಪ್ರೀತಿಯಿಂದ ಬಾಳ್ಬೇಕು. ಈ ನಮ್ಮ ಭಾರತ ದೊಡ್ಡ ಪ್ರೀತಿ ಭಾರತ, ಇದು ಪ್ರೀತಿ ವಿಶ್ವಾಸದು. ಅದಕ್ಕೆ ನಾವು ಈ ಪ್ರೀತಿ ಉಳಿಸ್ಕೊಂಡ್ರೆ ನಾವು ಈಗಿನ ಕಾಲದಲ್ಲಿ ಐಸ್ ಕಡಿಮೆ ಇದೆ ಎಲ್ಲರದು. ನಾವು ಆ ಜಾತಿ ಈ ಜಾತಿ ಅಂತ ಹೇಳಿ ಐಸ್ ವೇಸ್ಟ್ ಮಾಡ್ಕೋಬಾರ್ದು. ಈ ನಮ್ಮ ಸರ್ಗಕ್ಕೆ ನಾವು ಕಾಪಾಡ್ಕೊಂಡು ಈ ಸರ್ಗದ ವಾತಾವರಣ ತಗೊಂಡು ಒಳ್ಳೇದು ಮಾಡ್ಕೊಂಡು ಹೋಗ್ಬೇಕು. ಆ ಥರ ನಾವು ಎಕ್ಸಾಂಪಲ್ ಹೇಳ್ತೀನಿ. ಒಂದು ಕಾನೂನು ಅಂತ ಒಂದು ಹೆಲ್ಮೆಟ್ ಹಾಕಿ ಅಂತ ಹೇಳಿದ್ದಾರೆ. ಈ ಹೆಲ್ಮೆಟ್ ಹಾಕಿಲ್ಲ ಆದರೆ ಜೀವಕ್ಕೆ ಅಪಾಯ. ಎಲ್ಲಾರ ಏಟ್ ಬೀಳಲಿ, ಇದು ಕೈ ಕಾಲ ಬೇಕಾದ್ರೆ ತಿರ್ಗಾ ಸರಿ ಮಾಡ್ಕೊಬೋದು. ತಲೆ ಹೊಡೆದೋಗ್ಬಿಟ್ರೆ ಜೀವನ ಹೋಯ್ತಿದೆ. ಆ ಕಾನೂನಿಗೆ ಫಾಲೋ ಮಾಡ್ಕೊಂಡು ಹೋದ್ರೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಅದಕ್ಕೆ ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಒಬ್ರಿಗೆ ಒಬ್ಬರು ಸಹಾಯ ಮಾಡ್ಕೊಂಡು ನಾವು ಜೀವನ ಮಾಡ್ಕೊಂಡು ಎಲ್ಲರ ಆಶೀರ್ವಾದದಿಂದ ನಾವು ಹೋಗೋದ. ಯಾರ್ದು ಭೇದ ಭಾವ ಎಲ್ಲ ಮನಸ್ಸಿಂದ ತೆಗ್ದು ಬೇರೆಯವ್ರು ಬೇರೆ ದೇಶದವರು ಬಂದು ನಮ್ಮ ದೇಶಕ್ಕೆ ಏನಾರ ತಪ್ಪು ಕೆಲಸ ಮಾಡಿದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಎಲ್ಲರೂ ಆ ದೇಶಕ್ಕೆ ತಿರುಗಿ ಇಟ್ಕೊಡೋಣ. ನಾವು ಒಳ್ಳೇದಿರೋಣ, ನಾವು ಒಂದಾಗೆ ಇರೋಣ. ಜೈ ಭಾರತ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ. ಜೈ ಹಿಂದ್, ಜೈ ಕರ್ನಾಟಕ. ನಮಸ್ಕಾರ, ಪ್ರತಿಯೊಬ್ಬರಿಗೂ ನಮಸ್ಕಾರ. ಮತ್ತು ನಾನು ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸ್ತೇನೆ. ಮತ್ತು ನಮ್ಮ 77ನೇ ವರ್ಷದ ಸಂವಿಧಾನದ ಆಚರಣೆಯನ್ನು ಆಚರಿಸ್ತಾ ಅದನ್ನು ಶುಭ ಕೋರ್ತಾ ಇದ್ದೀನಿ ಎಲ್ಲರಿಗೂ. ಆ್ಯಕ್ಚುಲಿ ಇವತ್ತಿನ ದಿನ ಮಹಾ ಶುಭ ದಿನ. ನಾವು ಈ ಶುಭ ದಿನವನ್ನು ಎಂದಿಗೂ ಮರೀಲಿಕ್ಕೆ ಸಾಧ್ಯವಿಲ್ಲ. ಡಾಕ್ಟರ್ ಅಂಬೇಡ್ಕರ್ ಅವರು
ಒಂದು ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ ನಮಗೆ. ಆ ಕೊಡುಗೆ ನಾವು ಎಂದಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಭಾರತ ದೇಶದ ನಾಗರಿಕರು ಎಂದಿಗೂ ಮರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಪ್ರತಿಯೊಂದು ಜನಾಂಗದವರ ಬಗ್ಗೆ ವಿಚಾರಿಸಿಬಿಟ್ಟು ಯಾರಿಗೆ ಯಾವ ಹಕ್ಕನ್ನು ಕೊಡಬೇಕು ಆ ಹಕ್ಕನ್ನು ಈ ಸಂವಿಧಾನ ನಮಗೆ ಕೊಟ್ಟೈತೆ. ಆಕ್ಚುಲಿ ನಾವು ಇದನ್ನ ಸರಿಯಾದ ಈ ಹಕ್ಕನ್ನ ಸರಿಯಾಗಿ ಬಳಸ್ತಾ ಇಲ್ಲ, ಉಪಯೋಗಿಸ್ತಾ ಇಲ್ಲ. ಯಾಕಂದ್ರೆ ನಮ್ಗೆ ಪ್ರತಿಯೊಂದು ಹಕ್ಕು ಕೊಟ್ಟೈತೆ. ಮೊದಲನೇ ಹಕ್ಕು ಮತಯಾಚನೆ ಮಾಡುವುದು. ಮತದಾರರು ನಾವು ಆ ಮತನ ನಮ್ಮ ಸರಿಯಾದ ಮತನ ಸರಿಯಾದ ಜನಕ್ಕೆ ಓಟನ್ನು ಕೊಟ್ಟು ನಮ್ಮ ಭಾರತ ದೇಶಕ್ಕೆ ಉಳಿಸೋ ಕರ್ತವ್ಯ ನಮ್ದು ಮೊದಲನೇ ಮಾತು. ಇನ್ನೊಂದು, ಈ ಸಂವಿಧಾನ ನಮಗೆ ಸರಿ ಸಮಾನತೆ, ವಾಕ್ ಸ್ವಾತಂತ್ರ್ಯ, ವಿದ್ಯೆ, ಶಿಕ್ಷಣ, ಪ್ರತಿಯೊಂದು ಇದನ್ನ ನಮಗೆ ಕೊಟ್ಟೈತೆ. ಐಕ್ಯತೆ, ಭಾವೈಕ್ಯತೆ ಪ್ರತಿಯೊಂದು ನಮಗೆ ಈ ಸಂವಿಧಾನ ಕೊಟ್ಟಿರೋದ್ರಿಂದ ನಾವಿಲ್ಲಿ ಭಾರತ ದೇಶದ ಪ್ರಜೆಗಳಾಗಿ ಬಾಳ್ತಾ ಇದ್ದೀವಿ. ಆದ್ರೆ ನಮ್ಮ ಭಾರತ ದೇಶದ ಪ್ರಜೆಗಳಲ್ಲಿ ನೀವು ಯಾವಾಗ್ಲೂ ನೋಡಿ ಮುಗುಳ್ನಗೆ ಇರುತ್ತೆ, ಯಾವಾಗ್ಲೂ ಮುಗುಳ್ನಗೆ ಇರುತ್ತೆ. ಇದೇ ಬೇರೆ ದೇಶದಲ್ಲಿ ಹೋಗ್ತೀರಾ, ಈ ಮುಗುಳ್ನಗೆ ನಿಮ್ಗೆ ತಮಗೆ ಸಿಕ್ಕಕ್ಕಿಲ್ಲ. ಅದರಲ್ಲಿ ಕರ್ನಾಟಕದಲ್ಲಿ ಕನ್ನಡ ಕಸ್ತೂರಿ ಅಂತ ಹೇಳ್ತಾರಲ್ಲ, ಆ ಕನ್ನಡ ಭಾರತ ದೇಶದಲ್ಲಿ ನೂರಾರು ತಾಪತ್ರೆಗಳು ಬರ್ತವೆ, ತಾಪತ್ರೆಗಳು ಹೊಟ್ಟೋಗ್ತವೆ. ಜಾಸ್ತಿ ದಿನ ಇರಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನಾವು ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಮ್ಮ ದೇಶನ, ನಮ್ಮ ದೇಶ, ನಮ್ಮ ಮನೆ, ನಮ್ಮ ರಾಜ್ಯ ಅಂತ ತಿಳಿದು ನಾವು ಈ ಭಾವೈಕ್ಯತೆಯನ್ನ ಇದನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮಲ್ಲಿ ಜಾತಿ ಭೇದ ಯಾವುದು ಅನ್ನೋದು ಬರಕ್ಕೆ, ಜಾತಿ ಭೇದ ತರಬಾರ್ದು ನಮ್ಮ ಇದರಲ್ಲಿ. ನಾವೆಲ್ಲ ಒಂದು, ಪ್ರತಿಯೊಬ್ಬರು ಒಂದೇ. ತಾವಿಗೆ ಗೊತ್ತೇ ಐತೆ, ಒಂದೇ ನಾಡು, ಒಂದೇ ಕುಲವು, ಒಂದೇ ದೈವವು, ಏಳಿರಿ ದುಡಿಯೋಣ, ಸ್ನೇಹವ ಬೆಳೆಸೋಣ. ಗೊತ್ತೈತಲ್ಲ, ನಾವೆಲ್ಲ ಎದ್ದು ಸ್ನೇಹನ ಬೆಳೆಸೋಣ, ನಮ್ಮ ಪ್ರೀತಿ ವಿಶ್ವಾಸನ ಬೆಳೆಸೋಣ. ಈ ವಿಷಯ ತೂರ್ತಾ ಇದ್ದಾರಲ್ಲ ಕಿಡಿಗೇಡಿಗಳು, ಅವರಿಗೆ ದೂರ ಇಡಿ. ಅವ್ರ ಮಾತನ್ನ ಕೇಳಿ ನಮ್ಮಲ್ಲಿರೋ ಇದನ್ನ ಹಾಳು ಮಾಡ್ಕೊಳಕ್ ಹೋಗ್ಬೇಡಿ. ಈ ಪ್ರೀತಿ ವಿಶ್ವಾಸನ ನಾವು ಲೈಫ್ ಲಾಂಗ್ ತನಕ ಜೀವನವಾಗಿ ಪರಿಶುದ್ಧವಾಗಿ ನಾವು ಇದನ್ನ ಕಾಪಾಡ್ಕೊಂಡು ಬಂದ್ರೆ ನಮ್ಮ ದೇಶ ನಮ್ಗೆ ಒಳ್ಳೇದಾಗುತ್ತೆ. ನಮ್ಮ ದೇಶದ ಅಭಿವೃದ್ಧಿ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ದೇಶದ ಪ್ರಗತಿ ಬಗ್ಗೆ ನಾವು ಯೋಚನೆ ಮಾಡಬೇಕು, ನಮ್ಮ ದೇಶದ ಜನರ ಬಗ್ಗೆ ನಾವು ಯೋಚನೆ ಮಾಡಬೇಕು. ನಮ್ಮ ದೇಶದ ಮಕ್ಕಳು, ಇಂದಿನ ಮಕ್ಕಳು, ಮುಂದಿನ ಪ್ರಜೆಗಳು, ಅವ್ರ ಬಗ್ಗೆ ನಾವು ಯೋಚನೆ ಮಾಡೋ ಅವಶ್ಯಕತೆ ಐತೆ. ಮಕ್ಕಳು ಅಷ್ಟೇ, ನಮ್ಮ ಯುವಕರು ಅಷ್ಟೇ. ನಮ್ಮ ಭಾರತ ದೇಶನ ಉಳಿಸೋದು ನೋಡ್ಬೇಕು ಯಾವತ್ತೂ. ನಾವು ಜಾತಿ ಮತ ಧರ್ಮ ಅನ್ನೋದು ಬಿಟ್ಟುಬಿಟ್ಟು ನಮ್ಮ ದೇಶಕ್ಕೋಸ್ಕರ ಹೋರಾಡಿ, ನಮ್ಮ ದೇಶಕ್ಕೋಸ್ಕರ ನಾವು ಪ್ರಾಣ ತ್ಯಾಗನ ಮಾಡೋಕ್ಕೋಸ್ಕರ ತಯಾರಾಗಿರ್ಬೇಕು. ಇದೇ ನಮ್ಮ ಕರ್ತವ್ಯ. ಎಲ್ರಿಗೂ ನಮಸ್ಕಾರ. ಡಾಕ್ಟರ್ ಸಾಹೇಬ್ ಅಂಬೇಡ್ಕರ್ ನಮಗೆ 1950ರಲ್ಲಿ ಈ ಕೊಟ್ಟಂತ ದಿನ ಜನವರಿ 26 ಪ್ಲಸ್ ಈ ವರ್ಷನೂ ಸಹ 26 ಬಂದು ಬಿದ್ದಿದೆ. ಹಾಗಾಗಿ ನಮ್ಮೆಲ್ರಿಗೂ ಒಂದು ಖುಷಿ ಹಬ್ಬ ಅಂತ ಅನ್ಕೊಂಡಿದೀವಿ. ನಾವು ಭಾರತದಲ್ಲಿ ನಾವು ಎಲ್ಲಿವರೆಗೆ ಬದುಕಿರ್ತೀವಿ ಅಲ್ಲಿವರೆಗೂ ನಾವು ಎಲ್ಲರೂ ಒಂದೇ ಅನ್ನೋದನ್ನ ತೋರಿಸಿದ್ದಾರೆ. ಆ ಒಂದು ದೃಷ್ಟಿಯಿಂದ ನಾವು ಪ್ರತಿ ವರ್ಷ ಇಂಡಿಪೆಂಡೆನ್ಸ್ ಡೇ ಇರ್ಬೋದು ಅಥವಾ ಗಣರಾಜ್ಯೋತ್ಸವ ಇರ್ಬೋದು, ಈ ಸಂದರ್ಭದಲ್ಲಿ ನಾವು ಎಲ್ಲಾ ಜಾತಿ ವರ್ಗದವರು ಸೇರಿ ಒಂದು ದೊಡ್ಡ ಹಬ್ಬ ಅಂತಾನೆ ನಾವು ಆಚರಣೆ ಮಾಡ್ತಾ ಇದೀವಿ. ಅಲ್ಲಲ್ಲಿ ಮೊಹಲ್ಲಗಳಲ್ಲಿ ಎಲ್ಲೆಲ್ಲಿ ಅನುಕೂಲಗಳಾಗ್ತಿದೆ ಅಲ್ಲಲ್ಲಿ ಜಾಗಗಳಲ್ಲಿ ನಾವು ಫ್ಲಾಗ್ ಹಾಸ್ಟ್ ಮಾಡಿ ಅವ್ರ ಹೆಸರು ಹೇಳಿ ಅವ್ರು ಕೊಟ್ಟಂತ ಸಂವಿಧಾನವನ್ನು ನಾವು ಅರ್ಥ ಮಾಡಿಕೊಂಡು ಈ ಪ್ರತಿಯೊಂದು ಗಳಿಗೆಯಲ್ಲೂ ಕೂಡ ನಾವು ಪ್ರತಿಯೊಂದು ದಿನದಲ್ಲೂ ಕೂಡ ನಮಗೆ ಕೊಟ್ಟಂತ ಎಜುಕೇಶನ್ ಇರ್ಬೋದು, ಆರೋಗ್ಯ ಇರ್ಬೋದು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನಮಗೆ ಕೊಟ್ಟಂತ ಒಂದು ಹಕ್ಕು, ಮತದಾರರ ಹಕ್ಕು, ನಮಗೆ ಕೊಟ್ಟಂತ ಒಂದು ಓಟು ನಾವು ಯಾವ ರೀತಿ ದೇಶವನ್ನು ತಗೊಂಡು ಹೋಗ್ಬೋದು ಅನ್ನೋ ದಿಕ್ಕಲ್ಲಿ ಅವರು ಸೂಚಿಸಿದ್ದಾರೆ. ಆದ್ರೆ ನಾವು ಆ ದಾರಿಲಿ ತಪ್ತಾ ಇದೀವಿ. ಪ್ರತಿಯೊಂದು ಜಾಗದಲ್ಲೂ ನಮ್ಮ ಓಟನ್ನ ಕರೆಕ್ಟ್ ಮನುಷ್ಯನಿಗೆ ಅಥವಾ ಕರೆಕ್ಟ್ ಲೀಡರ್ಗೆ ಅಥವಾ ಯಾರು ಗುಣವಂತರಿದ್ದಾರೆ ಅವರಿಗೆ ನಾವು ಓಟ್ ಹಾಕ್ತಿಲ್ಲ. ಇದನ್ನ ಕಲ್ಸಕ್ಕೋಸ್ಕರ ಅವರು ಗಣರಾಜ್ಯೋತ್ಸವ ಅಂತ 26ನೇ ತಾರೀಕರಂದು ಈ ಸಂವಿಧಾನವನ್ನ ನಮ್ಮ ಭಾರತ ದೇಶಕ್ಕೆ ತಲುಪಿಟ್ರು. ಇದ್ರ ಪ್ರಕಾರ ನಡೀರಿ ಅಂದ್ರು. ಆದ್ರೆ 77 ವರ್ಷದಿಂದ ಕೂಡ ನಾವು ಆ ದಾರಿಲಿ ನಡೀತಾ ಇರೋದು ಏನೋ ಒಂದಷ್ಟು ಆಗ್ತಿದೆ, ಅದನ್ನ ಅಡ್ಡ ಕಟ್ಟಿದೀವಿ. ಕಟ್ಟಿದವ್ರು ಯಾರು ನಾವು ಹೇಳಕ್ಕಾಗಲ್ಲ, ಅದು ನಾವೇ ಅದು. ನಾವು ಕರೆಕ್ಟ್ ದಾರಿಲಿ ನಡೆದ್ರೆ ನಮ್ಮ ಮತವನ್ನ ಹಕ್ಕಲ್ಲಿ ಇಟ್ಕೊಂಡು ಪ್ರತಿಯೊಂದು ನಮ್ಮ ಓಟನ್ನ ನಾವು ಯಾರಿಗ ಹಾಕ್ಬೇಕು ಅನ್ನೋದು ನಾವು ಕಲ್ತ್ರೆ ಮಾತ್ರ ನಮ್ಮ ದೇಶ ಅಥವಾ ನಮ್ಮ ಮೊಹಲ್ಲ ಅಥವಾ ನಮ್ಮ ವಾರ್ಡು ಉದ್ಧಾರ ಆಗತ್ತೆ. ಇಲ್ಲ ಅಂದ್ರೆ ಆಗೋದೇ ಇಲ್ಲ.
ಇದು ಪ್ರತಿ 75 ವರ್ಷಕ್ಕೆ ನಾವು ನಮ್ಮ ಓಟನ್ನ ಪ್ರತಿ ಎಲೆಕ್ಷನ್ ಅಲ್ಲಿ, ಸಣ್ಣ ಎಲೆಕ್ಷನ್ ಆಗ್ಲಿ, ದೊಡ್ಡ ಎಲೆಕ್ಷನ್ ಆಗ್ಲಿ, MP ಎಲೆಕ್ಷನ್ ಆಗ್ಲಿ, MLA ಎಲೆಕ್ಷನ್ ಆಗ್ಲಿ ಮಾರ್ತಾ ಇದೀವಿ. ದಯವಿಟ್ಟು ನನ್ನ ಒಂದು ರಿಕ್ವೆಸ್ಟ್, ಎಲ್ರಿಗೂ ಯಾರು ಓಟನ್ನ ಮಾರಬೇಡಿ. ನಿಮ್ಮ ಹಕ್ಕು, ನಿಮ್ಮ ಮತ. ನೀವು ನಿಜವಾಗ್ಲಿ ನಿಮ್ಮ ಮೊಹಲ ಯಾರು ಕಾಪಾಡ್ತಾರೆ, ಅಥವಾ ನಿಮ್ಮ ವಾರ್ಡ್ ಯಾರು ಕಾಪಾಡ್ತಾರೆ, ಅಥವಾ ನಿಮ್ಮ ದೇಶ ಯಾರು ಕಾಪಾಡ್ತಾರೆ ಅಂತ ಗುಣವಂತರಿಗೆ ನಿಮ್ಮ ಓಟನ್ನು ಹಾಕಿ ಅಂತ ನನ್ನಲ್ಲಿ ರಿಕ್ವೆಸ್ಟ್ ಮಾಡ್ತಿದ್ದೀನಿ. ಇನ್ನೊಂದು ಮಾತು, ನಾವು ಸೋಮಾರಿಗಳು, ನಮಗೆ ವೋಟರ್ ID ಇದೆ, ಗೌರ್ಮೆಂಟ್ ಇಂದ ಬರೋದೆಲ್ಲ ತೋರಿಸ್ತೀವಿ, ನಮ್ಮ ಐಡೆಂಟಿಟಿ, ನಾವು ಭಾರತ ದೇಶದವರು ಅಂತ ಹೇಳ್ತೀವಿ. ಆದ್ರೆ ವೋಟ್ ಹಾಕೋ ದಿನ ನಾವ್ ಎಲ್ಲಿದೀವಿ ಅಂತ ನಮ್ಗೆ ಗೊತ್ತಿಲ್ಲ. 55% ವೋಟ್ ಆಗ್ತಿಲ್ಲ ಮೈಸೂರಲ್ಲಿ ಆಗ್ಲಿ, ಇಡೀ ದೇಶದಲ್ಲಾಗ್ಲಿ. ಇದಕ್ಕೆ ಕಾರಣ ಏನು ಅಂದ್ರೆ, ದುಡ್ಡು ಕೊಟ್ಟವರಿಗೆ ಬಡತನದಲ್ಲಿ ಇರ್ತಕ್ಕಂತ ಜನಗಳು ಬಂದು ದುಡ್ಡು ಇಸ್ಕೊಂಡು ಅವರಿಗೆ ವೋಟ್ ಹಾಕ್ತಾರೆ. ನಾವು ಎದ್ದು ಈಚೆ ಬಂದ್ರೆ ಎಜುಕೇಶನ್ ಇರೋ ಅಂತ ಜನಗಳು, ಪ್ರಜ್ಞಾವಂತ ಇರೋಂಥ ಜನಗಳು ಈಚೆ ಬಂದು ಮತದಾನ ದಿನ ತಾವೆಲ್ಲರೂ ದಯವಿಟ್ಟು ಕೈ ಮುಗಿದು ಮತ್ತೊಮ್ಮೆ ಕೇಳ್ಕೊಳ್ತಾ ಇದ್ದೀನಿ, ಮತ ಮಾಡಿ ಅಂತ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ತಾ, ಗಣರಾಜ್ಯೋತ್ಸವ ಅಂಗವಾಗಿ ತಮ್ಮೆಲ್ಲರಿಗೂ ಶುಭವಾಗಲಿ ಅಂತ ಹೇಳ್ತಾ ಇದ್ದೀನಿ. अस्सलाम वालेकुम रहमतुल्लाहि बरकातहू। आज जो है 70वां गणतंत्र दिवस जो हम बनाए हैं, ये इतनी खुशी की बात है कि बाबा साहब भीमराव अंबेडकर ने ऐसा शुद्ध, एक ऐसा पाक साफ हमें संविधान दिया है जो सबको साथ लेकर, सबको एक बनाकर, सबको नेक बनाकर चलने वाला संविधान दिया है, जो वर्ल्ड में कहीं भी नहीं मिलेगा, सिर्फ भारत में मिलेगा। इस संविधान को हम जितनी इज्जत करेंगे, इस संविधान को हम जितनी हिफाजत करेंगे, हमारी पीढ़ी के लिए, हमारे फ्यूचर के लिए बहुत अच्छा होगा। मैं सबसे आजीजाना और महत्ववाना गुजारिश करता हूँ कि संविधान क्या है उसको हम गौर करें, फिक्र करें, पढ़ें उसे। बाबा साहब अम्बेडकर जो संविधान दिया है, ये जब तक हम नहीं पढ़ते, हमें इंडिया का कॉन्स्टिट्यूशन क्या है इसके बारे में पता नहीं चलेगा। इस चीज़ को समझना चाहिए। मैं हर आवाम को बताता हूँ कि बाबा साहब भीमराव अम्बेडकर ने इतना बेहतरीन संविधान दिया है जो पूरे वर्ल्ड में नहीं है। आज हम सब एक होकर इस भारत देश को एक सुपर पावर राष्ट्र बनाना चाहिए। ये ऐसा नहीं कि आपस में हम लड़ते हुए, आपस में झगड़ते हुए, आपस में भेदभाव रखते हुए नहीं चलना चाहिए। ये भारत देश इंशाअल्लाह एक दिन सुपर पावर बनेगा। जो अमेरिका हमें आंख दिखा रहा है, एक दिन वो भी दूर नहीं कि हम अमेरिका को आंख दिखाएंगे। ऐसा होगा जब भी होगा जब बाबा साहब भीमराव अम्बेडकर का संविधान हम पढ़ेंगे, समझेंगे और हमारे बच्चों को एजुकेशन पढ़ाएंगे, IAS बनाएंगे, IPS बनाएंगे। तो समझ में आ रहा, एजुकेशन ही सबसे बड़ी हमारी रीढ़ की हड्डी है। एजुकेशन देना सबके लिए बहुत जरूरी है। हम एक टाइम खाना छोड़ देंगे लेकिन हमारे बच्चों को एजुकेशन देंगे, ये आप सबसे ख्याल करते हुए जो आज 70वां गणतंत्र दिवस है 26 जनवरी जो हम बनाए हैं, ये सबकी भारत के पूरे 150 करोड़ आवाम को मैं इसकी मुबारकबाद देता हूँ। सबको मैं शुक्रिया अदा करता हूँ। जय कर्नाटका, जय भारत। अस्सलाम वालेकुम रहमतुल्लाहि वबरकातुहू। मैं ಸರ್ದಾರ್ ಅಹಮದ್ ಸೋಷಿಯಲ್ ವರ್ಕರ್. ಸ್ನೇಹಿತರೆ, 77ನೇ ವರ್ಷದ ಸ್ವಾತಂತ್ರ್ಯ ಸಂವಿಧಾನ ಪಡೆದಿರೋ ಇವತ್ತು ಎಲ್ಲರಿಗೂ ಶುಭಾಶಯಗಳು. ಇವತ್ತು ಸ್ವಲ್ಪ ಕಿಡಿಗೇಡಿಗಳು ಈ ನಮ್ಮ ಸಂವಿಧಾನ ಚೇಂಜ್ ಮಾಡಕ್ಕೆ ಮಾಡ್ತಾವ್ರೆ. ಯಾವುದೇ ಕಾರಣಕ್ಕೆ ನಾವು ಸಂವಿಧಾನ ಚೇಂಜ್ ಮಾಡಕ್ಕೆ ಕೊಡಕ್ಕಿಲ್ಲ. ಸಂವಿಧಾನ ಚೇಂಜ್ ಆದರೆ ಮಾತ್ರ ಈ ನಮ್ಮ ದೇಶನೇ ಇರೋಕ್ಕಿಲ್ಲ. ಸಂವಿಧಾನ ಚೇಂಜ್ ಮಾಡಿಬಿಟ್ರೆ ದೇಶನೇ ಇರೋಕ್ಕಿಲ್ಲ. ಅದಕ್ಕೆ ಯಾವುದೇ ಕಾರಣಕ್ಕೆ ನಾವು ಸಂವಿಧಾನ ಚೇಂಜ್ ಮಾಡಕ್ಕೆ ಕೊಡಕ್ಕಿಲ್ಲ. ಸ್ವಲ್ಪ ಗಿಡಿಗಳು ಬಹಳ ಕುತಂತ್ರ ಮಾಡ್ಕೊಂಡು ಸಂವಿಧಾನ ಚೇಂಜ್ ಮಾಡಬೇಕು ಅಂತ ಮಾಡ್ತಾವ್ರೆ. ಬಟ್ ಅವರೆಲ್ಲ ಏನಂದ್ರೆ ನಮ್ಮ ಸ್ವಾತಂತ್ರ್ಯ ತಗೊಳ್ಳೋಕೆ ಯಾರು ಭಾಗಿಸ್ಕೊಂಡೇ ಇಲ್ಲ. ಅವರೆಲ್ಲ ಬ್ರಿಟಿಷರ್ ಏಜೆಂಟ್ ಆಗಿ ಕೆಲಸ ಮಾಡಿದವರು. ಇವತ್ತು ಅವ್ರ ಬ್ರಿಟಿಷರ್ ಮಕ್ಕಳು ಇಲ್ಲೇ ಇದ್ದಾರೆ. ಅವರು ಸಂವಿಧಾನ ಚೇಂಜ್ ಮಾಡಬೇಕು, ನಮ್ಮ ದೇಶ ಹಾಳು ಮಾಡಬೇಕು ಅಂತ ಬರೀ ಮಾತಾಡಿದ್ರೆ ಹಿಂದೂ ಮುಸ್ಲಿಮ್ಸ್ ಅಂತ ಮಾತಾಡಿ ಭೇದ ಭಾವನೆ ಮಾಡಿ ಅವರು ನಮ್ಮ ದೇಶಕ್ಕೆ ಭಾಳ ತೊಂದರೆ ಕೊಡೋ ವ್ಯವಸ್ಥೆ ಮಾಡ್ತಾವ್ರೆ. ಅದರಿಂದ ನಾವು ಯಾವುದೇ ಕಾರಣಕ್ಕೆ ನಮ್ಮ ಸಂವಿಧಾನ ಚೇಂಜ್ ಮಾಡಕ್ಕೆ ಕೊಡೋಕ್ಕಿಲ್ಲ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಜೈ ಕರ್ನಾಟಕ, ಜೈ ಹಿಂದ್.
Thank you.